ಅಬ್ಬಾ, ಇವು ವಿದ್ಯಾರ್ಥಿಗಳ ಮೇಲೆ ಪ್ರಯೋಗಿಸಬೇಕಾದ ಅಸ್ತ್ರಗಳೇ. ಸಂಸತ್ ಚಲೋ ಪ್ರತಿಭಟನೆಯ ವೇಳೆ ಗುಂಪು ಚದುರಿಸಲು ಪ್ಯಾಲೆಟ್ ಗನ್ ಅಂದರೆ ಸೀಸ ಸಿಡಿಸುವ ಗನ್ ಹಾಗೂ ವಿದ್ಯುತ್ ಆಘಾತ ನೀಡುವ ಶಾಕ್ ಬ್ಯಾಟನ್ಗಳನ್ನು ಬಳಸಲಾಗಿದೆ. ಮಹಿಳೆಯೊಬ್ಬರು ಶಾಕ್ ಬ್ಯಾಟನ್ ಮೂಲಕ ಆಘಾತ ನೀಡುತ್ತಿರುವ ವಿಡಿಯೋ ಕೂಡ ವೈರಲ್ ಆಗಿದೆ. ಭದ್ರತಾ ಪಡೆಗಳ ಈ ಕ್ರಮ ಚರ್ಚೆಯಲ್ಲಿದೆ. ಪಾಲಿಕಾ ಬಜಾರ್ ಬಳಿ ಭದ್ರತಾ ಪಡೆಯ ಸಿಬ್ಬಂದಿ ಹಾರಿಸಿದ ಪ್ಯಾಲೆಟ್ ಗನ್ಗೆ ಗುರುಗ್ರಾಮದ ನಿವಾಸಿ ಶೇಖ್ ಇರ್ಷಾದ್ ಮನ್ಸೂರಿ ಎಂಬ 25 ವರ್ಷದ ಯುವಕ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಅವನ ಮುಖ, ಕುತ್ತಿಗೆ ಸೇರಿದಂತೆ ದೇಹದ ಮೇಲ್ಭಾಗದಲ್ಲಿ 30ರಿಂದ 40ಕ್ಕೂ ಹೆಚ್ಚು ಸೀಸದ ಚೂರುಗಳು ಹೊಕ್ಕಿವೆ. ಕಣ್ಣಿನ ಬಳಿ ಇದ್ದ ಸೀಸದ ಚೂರುಗಳನ್ನು ತೆಗೆಯಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಮೂಲತಃ ಮಧ್ಯಪ್ರದೇಶದ ಜಬಲ್ಪುರದವರಾದ ಮನ್ಸೂರಿ ಗುರುಗ್ರಾಮದ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು. ವೀಸಾ ಕೆಲಸದ ನಿಮಿತ್ತ ದೆಹಲಿಗೆ ಬಂದಿದ್ದಾಗ ಬೆಂಬಲ ಸೂಚಿಸಲು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. 4 ಸೀಸದ ಚೂರುಗಳು ದೇಹದೊಳಗೆ ಆಳವಾಗಿ ಹೊಕ್ಕಿದ್ದರಿಂದ ಶಸ್ತ್ರಚಿಕಿತ್ಸೆ ಅನಿವಾರ್ಯವಾಗಿತ್ತು ಎಂದು ಅವರ ಸ್ನೇಹಿತರು ವಿವರಿಸಿದ್ದಾರೆ. ಅಶ್ರುವಾಯು, ಜಲಪಿರಂಗಿ, ಪೆಪ್ಪರ್ ಸ್ಪ್ರೇಗಳಂತೆ ಸೀಸದ ಗನ್ ಕೂಡ ಗುಂಪು ಚದುರಿಸಲು ವಿಶ್ವದಾದ್ಯಂತ ಪೊಲೀಸ್ ಸೇನಾಪಡೆಗಳು ಬಳಸುವ ಮಾರಕವಲ್ಲದ ಅಸ್ತ್ರವಾಗಿದೆ. ಪಶ್ಚಿಮ ಬಂಗಾಳದ ಈಶಾಪುರ್ನಲ್ಲಿರುವ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಇದರ ಒಂದು ಗುಂಡು ಸಿಡಿದಾಗ 100 ಸಣ್ಣ ಸೀಸದ ಚೂರುಗಳು 100 ಮೀಟರ್ ವ್ಯಾಪ್ತಿಯಲ್ಲಿ ಚದುರುತ್ತವೆ. ನಿಯಮದ ಪ್ರಕಾರ ಸೊಂಟದ ಕೆಳಭಾಗಕ್ಕೆ ಗುರಿಯಿಟ್ಟು ಹಾರಿಸಬೇಕು. ಆದರೆ 500 ಗಜಗಳಷ್ಟು ಹತ್ತಿರದಿಂದ ಮುಖ ಅಥವಾ ಕಣ್ಣಿನಂತಹ ಸೂಕ್ಷ್ಮ ಭಾಗಗಳಿಗೆ ಗುರಿಯಿಟ್ಟು ಹಾರಿಸಿದರೆ ಈ ಚೂರುಗಳು ಮಾಂಸಖಂಡಗಳನ್ನು ಹೊಕ್ಕು ಮಾರಣಾಂತಿಕವಾಗಬಲ್ಲವು. ಪ್ರಸ್ತುತ ಜಂತರ್ ಮಂತರ್ ಬಳಿ ಬೀಡುಬಿಟ್ಟಿರುವ CRPFನ ಗಲಭೆ ನಿಯಂತ್ರಣ ಪಡೆಯ ಅಧಿಕೃತ ಶಸ್ತ್ರಾಸ್ತ್ರಗಳ ಪಟ್ಟಿಯಲ್ಲಿ ಈ ಪ್ಯಾಲೆಟ್ ಯಾನೆ, ಸೀಸದ ಗನ್ ಹಾಗೂ ಶಾಕ್ ಬ್ಯಾಟನ್ ಸೇರಿವೆ. ಭಾರತದಲ್ಲಿ ಪ್ಯಾಲೆಟ್ ಗನ್ಗಳನ್ನು ಮೊದಲ ಬಾರಿ 2010ರಲ್ಲಿ ಜಮ್ಮು ಕಾಶ್ಮೀರದ ಪ್ರತಿಭಟನೆಯ ವೇಳೆ ಅಂದಿನ ಕೇಂದ್ರ ಸರ್ಕಾರ ಪರಿಚಯಿಸಿತ್ತು. ಬಳಿಕ 2016ರಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಕಮಾಂಡರ್ ಬುರ್ಹಾನ್ ಹಾನಿ ಹತ್ಯೆಯ ನಂತರ ನಡೆದ ಹಿಂಸಾಚಾರದಲ್ಲಿ CRPF ಹಾರಿಸಿದ ಈ ಗನ್ನಿಂದ 13 ಮಂದಿ ಮೃತಪಟ್ಟಿದ್ದರು. 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಹಲವರು ದೃಷ್ಟಿ ಕಳೆದುಕೊಂಡ ಹಿನ್ನೆಲೆಯಲ್ಲಿ ತೀವ್ರ ಟೀಕೆ ವ್ಯಕ್ತವಾಗಿತ್ತು. ಪರಿಣಾಮವಾಗಿ 2017ರಲ್ಲಿ ಲೋಹದ ಪ್ಯಾಲೆಟ್ಗಳ ಬದಲಿಗೆ ಚಂಡೀಗಢದ TBRL ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲ್ಪಟ್ಟ ಕಡಿಮೆ ಮಾರಕವಾದ ಪ್ಲಾಸ್ಟಿಕ್ ಬುಲೆಟ್ಗಳನ್ನು ಕಾಶ್ಮೀರದ ಕಣಿವೆಗೆ ಕಳುಹಿಸಲಾಯಿತು. ಕಾಶ್ಮೀರದ ಬಳಿಕ 2023ರಲ್ಲಿ ಮಣಿಪುರದಲ್ಲಿ ನಡೆದ ಭೀಕರ ಜನಾಂಗೀಯ ಸಂಘರ್ಷದ ವೇಳೆಯೂ ಪ್ರತಿಭಟನಾಕಾರರ ವಿರುದ್ಧ ಈ ಪ್ಯಾಲೆಟ್ ಗನ್ಗಳನ್ನು ಬಳಸಲಾಗಿತ್ತು ಮತ್ತು ಇದು ವ್ಯಾಪಕ ಜನಾಕ್ರೋಶಕ್ಕೆ ಕಾರಣವಾಗಿತ್ತು. ತದನಂತರ 2024ರಲ್ಲಿ ಪಂಜಾಬ್ ಹರಿಯಾಣ ಗಡಿಯ ಕನೌರಿ ಮತ್ತು ಶಂಭು ಬ್ಯಾರಿಯರ್ ಬಳಿ ನಡೆದ ರೈತ ಪ್ರತಿಭಟನೆಯಲ್ಲೂ ಕೂಡ ಇವುಗಳ ಬಳಕೆಯಾಗಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದರು. ಪ್ಯಾಲೆಟ್ ಗನ್ಗಳ ಜೊತೆಗೆ ಬಳಕೆಯಾದ ಶಾಕ್ ಬ್ಯಾಟನ್ ಕೂಡ RAF ಸಿಬ್ಬಂದಿ ಬಳಸುವ ವಿದ್ಯುತ್ ಆಘಾತ ನೀಡುವ ಲಾಠಿಯಾಗಿದೆ. 1 kgಗಿಂತ ಕಡಿಮೆ ತೂಕ ಮತ್ತು 450ರಿಂದ 700 mm ಉದ್ದವಿರುವ ಇದು -20 ಡಿಗ್ರಿಯಿಂದ +50 ಡಿಗ್ರಿ ತಾಪಮಾನದಲ್ಲೂ ಕಾರ್ಯನಿರ್ವಹಿಸುತ್ತದೆ. ಒಮ್ಮೆ ಪೂರ್ಣ ಚಾರ್ಜ್ ಮಾಡಿದರೆ ಸತತವಾಗಿ ಕನಿಷ್ಠ 1000 ಬಾರಿ ಸಣ್ಣ ಶಾಕ್ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಹೇಳಿ, ಇಂತಹ ಆಯುಧಗಳು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳ ಮೇಲೆ ಪ್ರಯೋಗಿಸಬೇಕಿತ್ತೇ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.